ದಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ದರ್ಪವನ್ನ ಮೆರೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿ ಜ್ಯೋತಿಯವರು ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಮರಳು ದಂಧೆಗಾರಿಕೆ ನಡೀತಾ ಇದ್ದ ವಿಚಾರವಾಗಿ ರೇಡ್ ಅನ್ನ ಮಾಡೋದಕ್ಕೆ ಅಂತ ಹೋದಾಗ ಕಾಂಗ್ರೆಸ್ ಪಕ್ಷದ ಶಾಸಕ ಸಂಗಮೇಶ್ ಅವರ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿ ಜ್ಯೋತಿ ಅವರು ಎಸ್ಪಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರೌಡಿಸಮ್ ಅನ್ನ ತೋರಿಸಿದ್ರು, ಧಮಕಿ ಹಾಕಿದ್ರು, ಹಾಗಾಗಿ ದೂರನ್ನ ಕೊಡೋದಕ್ಕೆ ಬಂದಿದ್ದೀನಿ. ದಾಳಿ ವೇಳೆ ಆದ ಸಮಸ್ಯೆ ಬಗ್ಗೆ ದೂರನ್ನ ಕೊಟ್ಟಿದ್ದೀನಿ. ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಜ್ಯೋತಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಷ್ಟೇ, ಏನಿಲ್ಲ. ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಷ್ಟೇ, ಏನಿಲ್ಲ. ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ದಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ದರ್ಪವನ್ನ ಮೆರೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿ ಜ್ಯೋತಿಯವರು ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಮರಳು ದಂಧೆಗಾರಿಕೆ ನಡೀತಾ ಇದ್ದ ವಿಚಾರವಾಗಿ ರೇಡ್ ಅನ್ನ ಮಾಡೋದಕ್ಕೆ ಅಂತ ಹೋದಾಗ ಕಾಂಗ್ರೆಸ್ ಪಕ್ಷದ ಶಾಸಕ ಸಂಗಮೇಶ್ ಅವರ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿ ಜ್ಯೋತಿ ಅವರು ಎಸ್ಪಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರೌಡಿಸಮ್ ಅನ್ನ ತೋರಿಸಿದ್ರು, ಧಮಕಿ ಹಾಕಿದ್ರು, ಹಾಗಾಗಿ ದೂರನ್ನ ಕೊಡೋದಕ್ಕೆ ಬಂದಿದ್ದೀನಿ. ದಾಳಿ ವೇಳೆ ಆದ ಸಮಸ್ಯೆ ಬಗ್ಗೆ ದೂರನ್ನ ಕೊಟ್ಟಿದ್ದೀನಿ. ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಜ್ಯೋತಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ. ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಷ್ಟೇ, ಏನಿಲ್ಲ. ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಅಷ್ಟೇ, ಏನಿಲ್ಲ. ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ದಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ದರ್ಪವನ್ನ ಮೆರೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿ ಜ್ಯೋತಿಯವರು ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಮರಳು ದಂಧೆಗಾರಿಕೆ ನಡೀತಾ ಇದ್ದ ವಿಚಾರವಾಗಿ ರೇಡ್ ಅನ್ನ ಮಾಡೋದಕ್ಕೆ ಅಂತ ಹೋದಾಗ ಕಾಂಗ್ರೆಸ್ ಪಕ್ಷದ ಶಾಸಕ ಸಂಗಮೇಶ್ ಅವರ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿ ಜ್ಯೋತಿ ಅವರು ಎಸ್ಪಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರೌಡಿಸಮ್ ಅನ್ನ ತೋರಿಸಿದ್ರು, ಧಮಕಿ ಹಾಕಿದ್ರು, ಹಾಗಾಗಿ ದೂರನ್ನ ಕೊಡೋದಕ್ಕೆ ಬಂದಿದ್ದೀನಿ. ದಾಳಿ ವೇಳೆ ಆದ ಸಮಸ್ಯೆ ಬಗ್ಗೆ ದೂರನ್ನ ಕೊಟ್ಟಿದ್ದೀನಿ. ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಜ್ಯೋತಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಳಿ.
ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಅಷ್ಟೇ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಅಷ್ಟೇ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ದಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ದರ್ಪವನ್ನ ಮೆರೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿ ಜ್ಯೋತಿಯವರು ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಮರಳು ದಂಧೆಗಾರಿಕೆ ನಡೀತಾ ಇದ್ದ ವಿಚಾರವಾಗಿ ರೇಡನ್ನ ಮಾಡೋದಕ್ಕೆ ಅಂತ ಹೋದಾಗ ಕಾಂಗ್ರೆಸ್ ಪಕ್ಷದ ಶಾಸಕ ಸಂಗಮೇಶ್ ಅವರ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿ ಜ್ಯೋತಿ ಅವರು ಎಸ್ಪಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರೌಡಿಸಮ್ ಅನ್ನ ತೋರಿಸಿದ್ರು, ಧಮಕಿ ಹಾಕಿದ್ರು, ಹಾಗಾಗಿ ದೂರನ್ನ ಕೊಡೋದಕ್ಕೆ ಬಂದಿದ್ದೀನಿ. ದಾಳಿ ವೇಳೆ ಆದ ಸಮಸ್ಯೆ ಬಗ್ಗೆ ದೂರನ್ನ ಕೊಟ್ಟಿದ್ದೀನಿ. ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಜ್ಯೋತಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಕೇಳಿ. ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಅಷ್ಟೇ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಅಷ್ಟೇ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ದಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ದರ್ಪವನ್ನ ಮೆರೆದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿ ಜ್ಯೋತಿಯವರು ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಮರಳು ದಂಧೆಗಾರಿಕೆ ನಡೀತಾ ಇದ್ದ ವಿಚಾರವಾಗಿ ರೇಡನ್ನ ಮಾಡೋದಕ್ಕೆ ಅಂತ ಹೋದಾಗ ಕಾಂಗ್ರೆಸ್ ಪಕ್ಷದ ಶಾಸಕ ಸಂಗಮೇಶ್ ಅವರ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿ ಜ್ಯೋತಿ ಅವರು ಎಸ್ಪಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರೌಡಿಸಮ್ ಅನ್ನ ತೋರಿಸಿದ್ರು, ಧಮಕಿ ಹಾಕಿದ್ರು, ಹಾಗಾಗಿ ದೂರನ್ನ ಕೊಡೋದಕ್ಕೆ ಬಂದಿದ್ದೀನಿ. ದಾಳಿ ವೇಳೆ ಆದ ಸಮಸ್ಯೆ ಬಗ್ಗೆ ದೂರನ್ನ ಕೊಟ್ಟಿದ್ದೀನಿ. ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಜ್ಯೋತಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಕೇಳಿ. ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಅಷ್ಟೇ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು. ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಅಷ್ಟೇ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್